ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಂದನ ರಜತ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇಟ್ಸ್ ಬಿನ್ ಮೋರ್ ದ್ಯಾನ್ 10 ಡೇಸ್ ನಾನು ಹೊಸ ವ್ಲಾಗ್ ಅಪ್ಡೇಟ್ ಮಾಡಿ. ಸೊ ಲಾಸ್ಟ್ ಮಂತ್ ವಿಡಿಯೋ ಇದು. ಪಾಪುನ ಕರ್ಕೊಂಡು ನಾವು ಸ್ಯಾಂಕಿ ಟ್ಯಾಂಕಿಗೆ ಹೋಗಿದ್ವಿ. ಸ್ಯಾಂಕಿ ಟ್ಯಾಂಕ್ ಮುಗಿಸ್ಕೊಂಡು ಹಾಗೆ ಟ್ರಫಲ್ಸಿಗೆ ಡಿನ್ನರಿಗೆ ಹೋಗಿ ಸ್ವಲ್ಪ ಏನೋ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಅವನಿಗೆ ಯೂಶ್ವಲಿ ವೀಕೆಂಡ್ಸಲ್ಲಿ ನಾನು ರಜತ್ ಈವ್ನಿಂಗ್ ಟೈಮ್ ಯಾವುದಾದ್ರೂ ಸ್ಯಾಟರ್ಡೇ ಆರ್ ಸಂಡೇ ಸ್ಯಾಂಕಿ ಟ್ಯಾಂಕಿಗೆ ಹೋಗ್ತಿದ್ವಿ. ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ವ್ಯೂ. ಹಾಗೆ ಸ್ವಲ್ಪ ವಾಕ್ ಮಾಡಿದ್ರೆ ನಾನು ಈವನ್ 2 ಡೇಸ್ ಬಿಫೋರ್ ಮೈ ಡೆಲಿವರಿ ಆಲ್ಸೋ ಲಾಸ್ಟ್ ಇಯರ್ ಇದೇ ಜಾಗಕ್ಕೆ ಬಂದು ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ತಿದ್ದೆ. ಸೊ ಅದೇ ಸೇಮ್ ಡೇ ನೆಕ್ಸ್ಟ್ ಇಯರ್ ಪಾಪುನ ಕರ್ಕೊಂಡು ಬಂದಿದ್ವಿ ನಾವು. ಚೆನ್ನಾಗಿರುತ್ತೆ, ತುಂಬ ಜನ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ನಾವು ಅವನ್ನ ಸ್ಟ್ರಾಲರಲ್ಲಿ ಕರ್ಕೊಂಡು ಹೋಗಿದ್ವಿ, ಯಾಕಂದರೆ ಅವನ್ನ ಎತ್ಕೊಂಡು ಕ್ಯಾರಿ ಮಾಡ್ಕೊಂಡು ನಾವಲ್ಲೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ. ಸ್ಟ್ರಾಲರಲ್ಲಿ ಅಂದರೆ ಆರಾಮಾಗಿ ಕೂರ್ತಾನೆ ಸ್ವಲ್ಪ ಹೊತ್ತು, ಆಮೇಲೆ ಅವನು ಅಲ್ಲೂ ಸರಿಯಾಗಿ ಕೂರಲ್ಲ, ಹಠ ಮಾಡ್ತಾನೆ. ಅವನಿಗೆ ಏನಾದರೂ ಬೆಲ್ಟ್ ಲಾಕ್ ಮಾಡಿರ್ತೀವಲ್ಲ, ಅವ್ನಿಗೆ ಅದು ಇಷ್ಟ ಆಗಲ್ಲ. ಸೊ ಹಾಗೆ ಸ್ವಲ್ಪ ಹೊತ್ತು ಸ್ಟ್ರಾಲರಲ್ಲಿ ತಿರುಗಾಡಿಸ್ಕೊಂಡು ಸ್ವಲ್ಪ ಹೊತ್ತು ಎತ್ಕೊಂಡು ಹೇಗೋ ಅಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಹಾಗೆ ಡಕ್ಸ್ ಎಲ್ಲ ಇತ್ತಲ್ಲ ವಾಟರಲ್ಲಿ, ಅವನ್ನೆಲ್ಲ ನೋಡ್ತಾ ಇದ್ದ. ಈ ಸ್ಟ್ರಾಲರ್ ನಾವು ಅವನು ಆಲ್ಮೋಸ್ಟ್ 3 ಮಂತ್ಸ್ ಇದ್ದಾಗೆ ಪರ್ಚೇಸ್ ಮಾಡಿದ್ವಿ. ಅವನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗ ಅವ್ನಿಗೆ ಕಂಫರ್ಟಬಲ್ ಆಗಿರುತ್ತೆ, ನಾವು ಎತ್ಕೊಂಡು ಸುಮ್ಮನೆ ಅವ್ನಿಗೆ ಹಿಂಸೆ ಕೊಡೋದು ಬೇಡ ಅಂತ. ಬಟ್ ಯೂಸ್ ಮಾಡಿಲ್ಲ ಅಷ್ಟು. ಪಿಕ್ನಿಕ್ಸ್ ಎಲ್ಲಾದರೂ ಹೋದಾಗ ತೊಗೊಂಡು ಹೋಗಿದ್ದೀವಿ. ಬಟ್ ಚೆನ್ನಾಗಿದೆ. ಇದು ಸ್ಟಾರ್ ಆ್ಯಂಡ್ ಡೇಸಿ ಅಂತ ಒಂದು ಬ್ರ್ಯಾಂಡ್ದು. ಸೊ ಯಾವಾಗಾದರೂ ಈ ಥರ ಪಾರ್ಕ್ಸಿಗೆ ಅಥವಾ ರೆಸಾರ್ಟಿಗೆ ಕರ್ಕೊಂಡು ಹೋದಾಗ ಮಾತ್ರ ನಾವು ಯೂಸ್ ಮಾಡಿರೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಟ್ರಾಲರ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಚೆನ್ನಾಗಿದೆ. ಇಟ್ ಈಸ್ ವೆರಿ ಅಫೋರ್ಡೆಬಲ್ ಆಲ್ಸೋ. ಸೊ ಪಾಪುಗೂ ಹಾಗೆ ಸ್ಟ್ರಾಲರಲ್ಲಿ ಕೂತ್ಕೊಂಡು ನಿದ್ದೆ ಬಂದುಬಿಟ್ಟಿದೆ, ಸೈಲೆಂಟಾಗಿ ಕೂತ್ಕೊಂಡಿದ್ದ. ಸ್ಯಾಂಕಿ ಟ್ಯಾಂಕಲ್ಲೇ ಒಂದು ಚಿಕ್ಕ ಪ್ಲೇ ಏರಿಯಾ ಇದೆ ಮಕ್ಳಿಗಂತ. ಸೊ ಅಲ್ಲಿ ಅವನ್ನ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ಅವನಿಗೂ ಇಷ್ಟ ಈ ಥರ ಸೀಸೋ ಆಮೇಲೆ ಸ್ಲೈಡರು ಅದರಲ್ಲೆಲ್ಲ ಆಟ ಆಡೋದು. ನನಗೆ ಅವನ್ನ ಈ ಥರ ಎಲ್ಲ ಹೊರಗೆ ಕರ್ಕೊಂಡು ಬಂದು ಆಟ ಆಡ್ಸೋಕ್ಕೆಲ್ಲ ತುಂಬ ಇಷ್ಟ. ಬಟ್ ಅವನ್ನ ಹೊರಗೆ ಕರ್ಕೊಂಡು ಹೋದರೆ ತುಂಬ ಕಷ್ಟ ಮ್ಯಾನೇಜ್ ಮಾಡೋಕ್ಕೆ. ಅವ್ನ ಬ್ಯಾಗ್ ಕ್ಯಾರಿ ಮಾಡಬೇಕು, ಅವನ್ನ ಕ್ಯಾರಿ ಮಾಡಬೇಕು, ಅವ್ನ ಸ್ಟ್ರಾಲರು ಇಲ್ಲಾಂದರೆ ಬೇಬಿ ಕ್ಯಾರಿಂಗ್ ಬ್ಯಾಗು ಏನಾದರೂ ಒಂದು ಎತ್ಕೋಬೇಕು. ಸೊ ನಮಗೆ ತುಂಬ ಸ್ಟ್ರೇನ್ ಆಗಿಬಿಡುತ್ತೆ. ಸೊ ರಜತ್ ಅದಕ್ಕೆ ಯೂಶ್ವಲಿ ಕ್ವಿಕ್ಕಾಗಿ ಹೋಗಿ ಬಂದುಬಿಡೋಣ ಹೊರಗಡೆ ಎಲ್ಲಾದರೂ ಅಂತ ಅವನ್ನ ಕರ್ಕೊಂಡು ಹೋಗೋದು ಪ್ರಿಫರ್ ಮಾಡಲ್ಲ. ಆಮೇಲೆ ಕ್ಲೈಮೇಟ್ ಕೂಡ ಹೀಗಿದೆ ಅಲ್ಲ, ಜಾಸ್ತಿ ಮಳೆ, ಕೋಲ್ಡು, ಇವಾಗೆಲ್ಲ ಕಡೆ ವೈರಲ್ ಫೀವರು. ಸೊ ಅದೆಲ್ಲ ಆಗೋಕ್ಕೆ ಮುಂಚೆ ಅವನ್ನ ಕರ್ಕೊಂಡು ಹೋಗಿದ್ದು ನಾವು. ಇವಾಗ ಎಲ್ಲ ಕಡೆ ವೈರಲ್ ಫೀವರ್ ಇದೆ, ಅವನಿಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಅಂಥ ಟೈಮಲ್ಲಿ ಪಾರ್ಕ್ಸ್ಗೆ ಮಾಲ್ಸ್ಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದು ಇಟ್ಸ್ ನಾಟ್ ಸೇಫ್. ಸೊ ಬಟ್ ಸಮ್ಟೈಮ್ಸ್ ಅವನಿಗೂ ಒಂದು ಚೇಂಜ್ ಬೇಕಲ್ಲ, ಒಳಗೆ ಇದ್ದು ಮನೆ ಒಳಗೆ ಅವನಿಗೂ ಒಂಥರ ಆ ಫ್ರೆಶ್ ಏರ್ ಇರಲ್ಲ ಅಂತ ಐ ಪ್ರಿಫರ್ ಟೇಕಿಂಗ್ ಹಿಮ್ ಔಟ್ ಇವನ್ ದೋ ಇಫ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಬಟ್ ಅವನ್ನ ಹೊರಗೆ ಕರ್ಕೊಂಬಂದರೆ ನಮಗೆ ತುಂಬ ಖುಷಿ. ಅವನಿಗಿಂತ ಅವನ್ನ ಆಟ ಆಡ್ಕೊಂಡು ಇಟ್ ಈಸ್ ಲೈಕ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಮತ್ತೆ ರೀಕ್ರಿಯೇಟ್ ಮಾಡೋ ಥರ ನಮ್ಮ ಮಗು ರೂಪದಲ್ಲಿ, ಅಥವಾ ಅದರೆಲ್ಲ ಮೆಮೊರೀಸ್ ಹೇಗಿತ್ತು ಅಂತ ನಮಗೆ ಒಂದು ಗ್ಲಿಮ್ಸ್ ಸಿಗತ್ತೆ. ಸೊ ವಿ ರಿಯಲಿ ಹ್ಯಾವ್ ಗ್ರೇಟ್ ಟೈಮ್ ಇಫ್ ವಿ ಕಮ್ ಔಟ್ ವಿತ್ ಹಿಮ್.
ನಾವು ಫ್ರಂಟ್ ಗೇಟಿಂದ ಬ್ಯಾಕ್ ಗೇಟ್ವರೆಗೂ ಹೋಗಿ ಮತ್ತೆ ವಾಪಸ್ ಫ್ರಂಟ್ ಗೇಟ್ ಬರೋ ಅಷ್ಟೊತ್ತಿಗೆ ಸನ್ಸೆಟ್ ಆಗ್ತಾಯಿತ್ತು. ದಿ ಸ್ಕೈ ವಾಸ್ ಲುಕ್ಕಿಂಗ್ ವೆರಿ ವೆರಿ ಬ್ಯೂಟಿಫುಲ್. ನೀವೇ ನೋಡ್ತಾ ಇರ್ಬೋದು ಸನ್ಸೆಟ್ ಕ್ಲೌಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ವಿ ಸ್ಯಾಟ್ ದೇರ್ ಫಾರ್ ಸಮ್ ಟೈಮ್ ಆ್ಯಂಡ್ ಎಂಜಾಯ್ಡ್ ದಟ್ ವ್ಯೂ. ಸೊ ಇಷ್ಟೆಲ್ಲ ಸುತ್ತಾಡಿ ಸುಸ್ತಾಗಿ ಆಬ್ವಿಯಸ್ಲಿ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಪಾಪುಗೂ ಹಶ್ವಾಗಿತ್ತು. ಅವನಿಗೆ ಕಾರಲ್ಲೇ ಸ್ವಲ್ಪ ಬನಾನಾಸ್ ತಿನ್ನಿಸ್ಕೊಂಡು ಟ್ರಫಲ್ಸಿಗೆ ಬಂದ್ವಿ, ನ್ಯೂ ಬೆಲ್ ರೋಡ್. ಇದು ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್. ಇಲ್ಲಿ ಸಿಗೋ ಬರ್ಗರ್ಸು, ಪಾಸ್ತಾ, ಮಿಲ್ಕ್ ಶೇಕ್ಸ್ ಅಂದರೆ ನನಗೂ ರಜತ್ಗೂ ತುಂಬ ಇಷ್ಟ. ತುಂಬ ದಿನದಿಂದ ಇಲ್ಲಿಗೆ ಬರಬೇಕು ಅನ್ಕೋತಾ ಇದ್ವಿ, ಬಟ್ ನಮ್ಮ ಮನೆಯಿಂದ ತುಂಬ ದೂರ. ಸೊ ಈ ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ ಸಾಕಾಗಿಬಿಡತ್ತೆ. ಇವತ್ತು ಹೇಗೂ ಸ್ಯಾಂಕಿ ಟ್ಯಾಂಕಿಗೆ ಬಂದಿದ್ವಲ್ಲ, ಅಲ್ಲಿಂದ ನಿಯರ್ ಬೈ ಇದೆ ಅಂತ ವಿ ಕೇಮ್ ಹಿಯರ್. ತುಂಬ ಇಷ್ಟ ಆಯಿತು ಫುಡ್ ಎಲ್ಲನೂ. ನಾವು ಒಂದು ಪನ್ನೀರ್ ಟಿಕ್ಕಾ ಬರ್ಗರ್, ಒಂದು ಫೆರಾರ ರೋಚರ್ ಶೇಕ್ ಮತ್ತು ಒಂದು ಫ್ರೈಡ್ ರೈಸ್ ವಿತ್ ಗ್ರೇವಿ ಕೈಂಡ್ ಆಫ್ ಎ ಥಿಂಗ್, ಹಾಗೆ ಒಂದು ಪಾಸ್ತಾ ತೊಗೊಂಡಿದ್ವಿ ವೈಟ್ ಸಾಸ್. ವಿ ಲೈಕ್ಡ್ ಆಲ್ ದ ಡಿಶಸ್. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ಯಮ್. ನೋಡಿ ಆಗಲೇ ಎಲ್ಲ ಎಳಿಬೇಕು, ಅದು ಬೇಕು ಇದು ಬೇಕು ಅಂತ ಟೇಬಲ್ ಹತ್ರ ಬಂದು ನಿಂತ್ಕೋತಿದ್ದ. ಟೇಬಲ್ ಹತ್ತಬೇಕು ಅಂತ ಹಠ ಮಾಡ್ತಿದ್ದ. ಆಮೇಲೆ ಪಕ್ಕದ ಟೇಬಲಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವ್ರ ಹತ್ರ ಅಂತೂ ಅಷ್ಟು ಇಂಟರ್ಯಾಕ್ಟ್ ಮಾಡ್ತಾನೆ ಇವನು. ಅವನಿಗೆ ಅಷ್ಟು ಇಷ್ಟ ಬೇರೆ ಮಕ್ಳು ಕಂಡ್ರೆ, ಅದನ್ನು ನೋಡಿದ್ರೇ ಖುಷಿ ಆಗುತ್ತೆ. ಆಮೇಲೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾನು ತಿಂತಿದ್ದೆ, ರಜತ್ ಎತ್ಕೊಂಡು ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗಿದ್ರು ಎಲ್ಲ ತೋರಿಸ್ಕೊಂಡು ಬರೋಕ್ಕೆ. ವಾಪಸ್ ಬಂದಮೇಲೂ ಅವ್ನಿಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿರೋದ್ರಿಂದ ಇನ್ನೂ ಹಠ ಮಾಡ್ತಿದ್ದ. ಸೊ ನಾನು ಎತ್ಕೊಂಡು ಹೋದೆ ಅವನ್ನ. ಸೊ ವಿ ಟುಕ್ ಟರ್ನ್ಸ್ ಲೈಕ್ ದಿಸ್ ಆ್ಯಂಡ್ ವಿ ಟ್ರೈ ಟು ಮ್ಯಾನೇಜ್ ಹಿಮ್. ಸೊ ಟ್ರಫಲ್ಸಲ್ಲಿ ಡಿನ್ನರೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಟ್ರಫಲ್ಸ್ ಪಕ್ಕನೇ ಗ್ಲೆನ್ಸ್ ಬೇಕ್ ಹೌಸ್ ಇದೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ನ್ಯೂ ಬೆಲ್ ರೋಡಲ್ಲಿ. ನನಗೆ ಅದು OG ಕಪ್ ಕೇಕ್ಸ್, ರೆಡ್ ವೆಲ್ವೆಟ್ ಕಪ್ ಕೇಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅದು ತೊಗೊಳ್ಳೋಣ ಅಂತ ಹೋಗಿದ್ವಿ. ನಾನು ಚೀಸ್ ಕೇಕು ಟ್ರೈ ಮಾಡೋಣ ಅಂತ ಚಾಕ್ಲೇಟ್ ಚೀಸ್ ಕೇಕ್ ತೊಗೊಂಡೆ, ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ದ ರೆಡ್ ವೆಲ್ವೆಟ್ ಕೇಕ್ ವಾಸ್ ಆಬ್ವಿಯಸ್ಲಿ ಗುಡ್. ಸೊ ಹೀಗಿತ್ತು ನಮ್ಮ ವೀಕೆಂಡ್. ನೀವು ಹೀಗೆ ನಿಮ್ಮ ಫ್ಯಾಮಿಲಿ ಜೊತೆ ವೀಕೆಂಡ್ ಸ್ಪೆಂಡ್ ಮಾಡ್ತೀರಾ? ಕಮೆಂಟ್ ಡೌನ್ ಮಾಡಿ. ನನಗಂತೂ ಈ ಥರ ಒಂದು ಸ್ಮಾಲ್ ಗೆಟ್ ಅವೇ ವೀಕೆಂಡಲ್ಲಿ ಅಂತ ಮಾಡಿದ್ರೆ ತುಂಬ ಇಷ್ಟ. ದಿಸ್ ಈಸ್ ಆಲ್ ಐ ವಾಂಟ್ ಟು ಗೆಟ್ ರೀಚಾರ್ಜ್ ಫಾರ್ ದ ನೆಕ್ಸ್ಟ್ ಹೋಲ್ ವೀಕ್ ಟು ವರ್ಕ್. ಇಲ್ಲ ಅಂದರೆ ವೀಕೆಂಡ್ ಚೆನ್ನಾಗಾಗಿಲ್ಲ ಅಂದರೆ ಇಡೀ ವೀಕು ನನಗೆ ವರ್ಕ್ ಸ್ಟ್ರೆಸ್ ಎಲ್ಲನೂ ತುಂಬ ಜಾಸ್ತಿ ಅನಿಸುತ್ತೆ. ವೀಕೆಂಡಲ್ಲಿ ಆ ಸ್ಟ್ರೆಸ್ ಎಲ್ಲ ರಿಲೀಸ್ ಮಾಡೋದು. ರಜೆತು ಅಷ್ಟೇ, ಹಿಲ್ ಮೇಕ್ ಶ್ಯೂರ್ ಹಿ ಗಿವ್ಸ್ ಮೀ ಎನಫ್ ಟೈಮ್ ನನ್ನ ಹೊರಗೆ ಕರ್ಕೊಂಡು ಹೋಗೋಕ್ಕೆ. ಐ ಆಮ್ ರಿಯಲಿ ಲಕ್ಕಿ. ಸೊ ಹೀಗಿತ್ತು ನನ್ನ ವೀಕೆಂಡ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಟ್ರೈ ಟು ಬೇಗ ವೀಡಿಯೋಸ್ ಹಾಕೋಕ್ಕೆ. ತುಂಬ ವೀಡಿಯೋಸ್ ಇದೆ, ಬಟ್ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಿದೆ. ಸೊ ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.